ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಈಗ ನಾನು ಬಂದಿರುವಂಥದ್ದು ಕಡೂರಿನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ. ಇಲ್ಲಿ ನಡೆಯುವಂತಹ ಪಥಸಂಚಲನ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಎಲ್ಲರೂ ನೋಡಿ. ಹಾಗೆಯೇ ಭಾರತದ ತ್ರಿವರ್ಣ ಧ್ವಜದ ಅರ್ಥನ ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಭಾರತದ ತ್ರಿವರ್ಣ ಧ್ವಜದ ಪ್ರತಿಯೊಂದು ಬಣ್ಣವು ಒಂದು ಮಹತ್ವದ ಸಂದೇಶವನ್ನು ಸಾರುತ್ತದೆ. ಕೇಸರಿ ಬಣ್ಣ ಬಂದು ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ. ಬಿಳಿ ಬಣ್ಣ ಸತ್ಯ, ಶಾಂತಿ ಮತ್ತು ಪ್ರಾಮಾಣಿಕತೆಯನ್ನು ಪ್ರತಿಬಿಂಬಿಸುತ್ತದೆ. ಹಸಿರು ಬಣ್ಣವು ಸಮೃದ್ಧಿ, ಅಭಿವೃದ್ಧಿ ಮತ್ತು ಪ್ರಕೃತಿಯೊಂದಿಗಿನ ನಮ್ಮ ಬಾಂಧವ್ಯವನ್ನು ಸೂಚಿಸುತ್ತದೆ. ಮಧ್ಯದಲ್ಲಿರುವ ನೀಲಿ ಬಣ್ಣದ ಅಶೋಕ ಚಕ್ರ ಧರ್ಮ, ನ್ಯಾಯ ಮತ್ತು ನಿರಂತರ ಪ್ರಗತಿಯ ಸಂಕೇತವಾಗಿದೆ. ಇದರ 24 ಕಡ್ಡಿಗಳು ಜೀವನದಲ್ಲಿ ಸದಾ ಮುಂದೆ ಸಾಗಬೇಕು ಎಂಬ ಸಂದೇಶವನ್ನು ನೀಡುತ್ತವೆ. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದ ಎಲ್ಲ ವೀರರಿಗೆ ಗೌರವ ಸಲ್ಲಿಸೋಣ. ಜೈ ಹಿಂದ್, ಒಂದೇ ಮಾತ್ರ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನನ್ನ ಫೇವ್ರೆಟ್ ಬಂದು ಭಗತ್ ಸಿಂಗ್ ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಹೇಳಲು ಇಷ್ಟಪಡ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆ. ಇಂದು ಭಾರತದ ಅಮರವೀರ ಶಹೀದ್ ಭಗತ್ ಸಿಂಗ್ ಅವರ ಜೀವನ ಚರಿತ್ರೆಯನ್ನು ತಿಳಿಯೋಣ. ಭಗತ್ ಸಿಂಗ್ ಅವರು 1907 ಸೆಪ್ಟೆಂಬರ್ 28ರಂದು ಪಂಜಾಬಿನ ಬಾಂಗಾ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ದೇಶಭಕ್ತಿ ಅವರ ರಕ್ತದಲ್ಲೇ ಬೆರೆತಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮ ಬೀರಿತು. ಬ್ರಿಟಿಷರ ಅನ್ಯಾಯದ ವಿರುದ್ಧ ಹೋರಾಡಲು ಅವರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿದರು. 1928ರಲ್ಲಿ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಕಾರಣರಾದ ಬ್ರಿಟಿಷ್ ಅಧಿಕಾರಿ ಜಾನ್ ಸಾಂಡರ್ಸ್ನ ಮೇಲೆ ಪ್ರತೀಕಾರ ತೀರಿಸಿದರು. 1929ರಲ್ಲಿ ಭಗತ್ ಸಿಂಗ್ ಅವರು ಬಟುಕೇಶ್ವರ್ ದತ್ ಅವರು ದೆಹಲಿಯ ಕೇಂದ್ರ ವಿಧಾನಸಭೆಯಲ್ಲಿ ಯಾರಿಗೂ ಹಾನಿಯಾಗದಂತೆ ಬಾಂಬ್ ಎಸೆದು ಇಂಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಮೊಳಗಿಸಿದರು. ಕೊನೆಗೆ 1931ರ ಮಾರ್ಚ್ 23ರಂದು ಕೇವಲ 23ನೇ ವಯಸ್ಸಿನಲ್ಲಿ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು. ಅವರ ತ್ಯಾಗ ಮತ್ತು ಧೈರ್ಯ ಇಂದಿಗೂ ಭಾರತದ ಯುವಕರಿಗೆ ಪ್ರೇರಣೆಯಾಗಿದೆ. ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ. 1947ರ ಆಗಸ್ಟ್ 15ರಂದು ನಮ್ಮ ದೇಶವು ಸುಮಾರು 200 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದಿತು. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ರಾಣಿ ಲಕ್ಷ್ಮೀಬಾಯಿ ಮತ್ತು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದಿಂದ ನಮಗೆ ಈ ಅಮೂಲ್ಯ ಸ್ವಾತಂತ್ರ್ಯ ದೊರೆಯಿತು. ಈ ದಿನ ದೇಶಾದ್ಯಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆಯನ್ನು ಹಾಡಲಾಗುತ್ತದೆ. ಶಾಲೆಗಳು, ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸೊ ಫೈನಲಿ ನನಗೆ ಗೊತ್ತಿರೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಮುಂದಿನ ವೀಡಿಯೋಗಳನ್ನ ನೀವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ, ಮಿಸ್ ಮಾಡದೆ ಲೈಕು ಕಮೆಂಟ್ನ ಮಾಡಿ. ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ, ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ, ಜನ್ಮವ ಕೊಡಿಸಿದ ಮಹಾದಿನ.
ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ. ಗೈಸ್ ಇವಾಗ ಏನು ನೋಡ್ತಿದ್ದೀರಾ, ಇದು ಜಶ್ವಿ ಸ್ಕೂಲ್. ಹಾಗೆಯೇ ಜಶ್ವಿ ಸ್ಕೂಲ್ ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ನೀಟಾಗಿ ಹೋಗಿ ನೋಡಿರಲಿಲ್ಲ. ಸೊ ಸ್ವಾತಂತ್ರ್ಯ ದಿನಾಚರಣೆ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ. ಸ್ಕೂಲ್ ಮಾತ್ರ ಚೆನ್ನಾಗಿದೆ. ಸೇಮ್ ನಾವು ಚೈಲ್ಡ್ಹುಡ್ಡಲ್ಲಿ ಹೇಗೆ ನಾವು ಆಟ ಆಡ್ತಿದ್ವಿ, ಹಾಗೆ ಊಟ ಕೂತ್ಕೊಂಡಾಗೆಲ್ಲ ಜೊತೆಲಿ ಕೂತ್ಕೊಳ್ತಾ ಇದ್ವಿ, ಎಲ್ಲ ಅದೇ ರೀತಿ ನೆನಪಾಗೋದು. ಈಗ ಆ ದಿನಗಳು ಮತ್ತೆ ಬರೋದಕ್ಕೆ ಚಾನ್ಸೇ ಇಲ್ಲ. ಸೊ ಹಾಗಾಗಿ ನಾನಂತೂ ತುಂಬ ನನ್ನ ಚೈಲ್ಡ್ಹುಡ್ ಮೆಮೊರಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಸೊ ಇವಾಗ ಏನು ನೋಡ್ತಿದ್ದೀರಲ್ಲ, ಈ ಕ್ಲಾಸ್ ರೂಮಲ್ಲಿ ಜಶ್ವಿದು LKG ಮತ್ತು UKG ಕ್ಲಾಸ್ ರೂಮು ತುಂಬಾ ಚೆನ್ನಾಗಿದೆ. ಗೋಡೆ ಮೇಲ್ಗಡೆ ಎಲ್ಲ ಅಕ್ಷರ ಬರ್ತಿದ್ದಾರೆ, ಇದರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಏನು ಪುಟ ನಿನ್ನ ಹೆಸರು? ಏನು ಹನುಮಂತಪ್ಪ ಅಂತ ಇದೆ. ಫಾದರ್ ಹೆಸರಾ? ಹಾಂ, ವ್ಲಾಗರ್ ಮುರಳೀಧರ್ ಮಮತಾ ಜಶ್ವಿತ್ ಯೂಟ್ಯೂಬ್ ಚಾನಲ್ನ ನೋಡಿ. ಇವಾಗ ನೈಟ್ ಅಪ್ಲೋಡ್ ಮಾಡ್ತೀನಿ, ಬರುತ್ತೆ. ಎಷ್ಟನೇ ಕ್ಲಾಸ್ ನೀವು? 6th. ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಹಾಂ. ಮತ್ತು LKG UKG ಮಕ್ಕಳಿಗೆಲ್ಲ ಚೆನ್ನಾಗಿ ಮಾಡಿಸ್ತಾರೆ. ಇಲ್ಲಿ ಕುಡಿಯೋ ನೀರಕ್ಕೆ ಎಲ್ಲ ಫಿಲ್ಟ್ರ್ ವ್ಯವಸ್ಥೆ ಏನಾದರೂ ಇದೆಯಾ ಹೆಂಗೆ? ಹಾಂ, ಏನು ತೊಂದರೆ ಇಲ್ಲ. ಫಿಲ್ಟ್ರ್ ನೀರು ಇದೆ ಹಾಗಾದರೆ? ಫಿಲ್ಟ್ರ್ ಇದೆ. ಎಷ್ಟನೇ ಕ್ಲಾಸ್ ಅಂದರೆ ಇಬ್ಬರು 6th? ಹಾಂ, ಚೆನ್ನಾಗಿದ್ರೆ ಕಣ, ಕ್ಯೂಟಾಗಿ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ನೋಡ್ರಿ ಯಾವ ಥರ ಆಡ್ತಾ ಇದ್ದಾರೆ. ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗೈಸ್, ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಂ, ಊರ ಹೆಸರು ಹೇಳ್ರು. ಇವತ್ತು ದೊಡ್ಡಪಟ್ಟಿಗೆರೆಯಲ್ಲಿ ದೊಡ್ಡಪಟ್ಟಿಗೆರೆ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಿಂದ ಡ್ಯಾನ್ಸ್ ಇದೆ ಗಾಯ್ಸ್, ಬನ್ನಿ ಗಾಯ್ಸ್ ಎಲ್ಲ ನೋಡೋಣ. ನೋಡಿ ಗಾಯ್ಸ್ ನಮ್ಮ ಚಕ್ಲಿ ಅವ್ನು ಪರಿಚಯ ಆಯ್ತು ಕಂಡ್ರು, ಆಗಲೇ ಪರಿಚಯ ಮಾಡ್ಕೊಂಡ. ಮತ್ತೆ ಏನೇನು ಡ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ? ಏನೇನು ಯಾವ್ಯಾವ ಸಾಂಗಿಗೆಲ್ಲ ಡ್ಯಾನ್ಸ್ ಇಟ್ಟಿದ್ದಾರೆ? ನಮ್ದು ಬಾಯ್ಸ್ ಮಿಕ್ಸ್ ಸಾಂಗ್ ಅಷ್ಟೇ ಗೊತ್ತಿರೋದು, ಹುಡುಗಿಯರು ಗೊತ್ತಿಲ್ಲ. ಚೆನ್ನಾಗಿ ಪಾಠ ಮಾಡ್ತಾರೆ. ಪ್ರೈವೇಟ್ ಆಗಿ ದುಡ್ಡು ಕೊಟ್ಟು ಸುಮ್ಮನೆ ದುಡ್ಡು ಕೊಟ್ಟು ಹಾಳಾಗ್ಬೋದು. ದೊಡ್ಡಪಟ್ಟಿಗೆರೆಯಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಡ್ಯಾನ್ಸ್ ಸ್ವಾತಂತ್ರ್ಯ ದಿನಾಚರಣೆ. ಬನ್ನಿ ಮೇಡಮ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಿಂದ ಡ್ಯಾನ್ಸ್ ಇದೆ, ಪಲಾವ್ ಇದೆ, ಒಬ್ಬಟ್ಟಿದೆ, ಊಟ ಮಾಡ್ಕೊಂಡು ಇವತ್ತು ಬನ್ನಿ ಗಾಯ್ಸ್. 1 ಗಂಟೆಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಗಾಯ್ಸ್. 1 ಗಂಟೆಗಾ? 7th ಗಾಯ್ಸ್, ನಾವು 6th ಗಾಯ್ಸ್. ಅವನು 6th, ಅವ್ನು 7th ಗಾಯ್ಸ್. ಇಲ್ಲಿ 7th ಲಾಸ್ಟ್ ಇರೋದು? 7th ಲಾಸ್ಟ್. ಈ ಕಾಲೇಜ್ ಡಿಗ್ರಿ ಒಂದು ಸೆಕೆಂಡ್ ಪೀಸ್ ಅಂತ. ಬೆಲ್ಲ ಹಾಕಿದೆ ಏನಕ್ಕೆ ಊಟಕ್ಕೆ? ಎಲ್ಲರೂ ನೋಡಿ ಗಾಯ್ಸ್, ಚೆನ್ನಾಗಿರೋ ಕಂಟೆಂಟ್ ಕೊಟ್ಟಿರ್ತಾರೆ ಗಾಯ್ಸ್. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಹುಡುಗರನ್ನೆಲ್ಲ ಮಾತಾಡಿಸಿ ತುಂಬಾ ಖುಷಿ ಆಯಿತು. ಹಾಗೆ ಜಶ್ವಿತ್ ಕೂಡ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಊಟಕ್ಕೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ ಇನ್ನೇನು ನೋಡಿ ಎಲ್ಲರೂ. ನನಗಂತೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಗೌರ್ಮೆಂಟ್ ಶಾಲೆಯಲ್ಲಿ
ಕುತ್ಕೊಂಡು ಎಲ್ಲ ಊಟ ಮಾಡ್ತಾಯಿದ್ವಿ, ಪ್ರೇಯರ್ ಎಲ್ಲ ಹೇಳ್ತಾಯಿದ್ವಿ. ಅದೆಲ್ಲ ನೆನಪಾಗೋಯ್ತು ನಿಜವಾಗ್ಲೂ. ಎಲ್ಲರೂ ಕೂಡ ಬಿಸಿ ಊಟ ಕೊಡ್ತಾ ಇದ್ದದನ್ನು ಪ್ರೇಯರ್ ಹೇಳ್ತಾ, ಹಾಗೆ ಒಬ್ಬರು ಪಕ್ಕದಲ್ಲಿ ಒಬ್ಬರು ಕುತ್ಕೊಂಡು ಏನಾದರೂ ಒಂದು ಫೈನಲಿ ಏನಂತಂದರೆ ಸ್ಕೂಲ್ ಮಾತ್ರ ನೋಡೋದಕ್ಕೆ ಅಲ್ಟಿಯಾಗಿತ್ತು. ಸೊ ಆ ಸ್ಕೂಲ್ ನೋಡ್ತಾ ಇದ್ದರೆ ನಾನು ಚೈಲ್ಡ್ಹುಡ್ಡಲ್ಲಿ ಓದಿರೋವಂಥ ಸ್ಕೂಲೇ ನೆನಪಾಗ್ತಾ ಇತ್ತು. ಸೊ ಹಾಗಾಗಿ ನಾನು ಮಾತ್ರ ಸ್ಕೂಲ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಸ್ಕೂಲ್ ಡೇಸ್ನ ಸ್ಕೂಲಲ್ಲಿ ಓದಿರೋವಂಥ ಪ್ರತಿಯೊಬ್ಬರನ್ನು ಸಹ ಮಿಸ್ ಮಾಡ್ಕೊತಾ ಇದ್ದೀನಿ. ಜಶ್ವಿತ್ ಸ್ಕೂಲಲ್ಲಿ ಈ ಥರ ಇಂಡಿಪೆಂಡೆನ್ಸ್ ಡೇ ಮಾಡಿದ್ದಾರೆ. ನೋಡಿ ಹೆಂಗೆ ಆಡ್ತೀವಿ ಡ್ಯಾನ್ಸು. ರಂಗೀಲಾ ಎಸ್ ಮೇರಾ ರಂಗೀಲಾ. ಯಾಕ್ರ ಸೌಂಡ್ ಇಷ್ಟೇನಾ? ಯಾವರಪ್ಪ ನೀನು? ನೀನೇ ಡ್ಯಾನ್ಸ್ ಮಾಡೋದು? ಹೋಗ್ಲಿ ಬಿಡು.
Hey, Vrindavan dance.